ಈ ಬಾರಿಯ ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಾಲಿಗೆ ಮಾಡು ಇಲ್ಲವೇ ಮಡಿಯಂತಾಗಿದೆ. ಹೀಗಾಗಿಯೇ ಎರಡೂ ಪಕ್ಷಗಳು ಭರ್ಜರಿ ತಯಾರಿ ನಡೆಸುತ್ತಿವೆ. ರಾಜ್ಯದಲ್ಲೂ ಇದರ ಕಾವು ಜೋರಾಗಿದ್ದು, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಹೊಸ ದಾಳ ಉರುಳಿಸೋಕೆ ಮುಂದಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಗೆಲುವಿಗೆ ಬ್ರೇಕ್ ಹಾಕಲು ಕೈ ಪ್ಲಾನ್. ಲೋಕ ಸಮರದಲ್ಲಿ ಜೋಶಿ ವಿರುದ್ಧ ವಿನಯ್ ಕುಲಕರ್ಣಿ ಸ್ಪರ್ಧೆ. ಹೌದು, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕೈಪಡೆ ಇನ್ನಿಲ್ಲದ ಪ್ರಯತ್ನ ಪಡ್ತಿದೆ. ಈ ಬಾರಿಯ ಚುನಾವಣೆಯಲ್ಲಿ ಜೋಶಿಗೆ ಹೇಗಾದ್ರೂ ಮಾಡಿ ಸೋಲಿನ ರುಚಿ ತೋರಿಸಬೇಕು ಅಂತ ಹೈಕಮಾಂಡ್ ಪಣ ತೊಟ್ಟಿದೆ. ಹೀಗಾಗಿ ಜೋಶಿ ವಿರುದ್ಧ ಮತ್ತೊಮ್ಮೆ ಮಾಜಿ ಸಚಿವ ವಿನಯ್ ಕುಲಕರ್ಣಿಯನ್ನ ಅಖಾಡಕ್ಕೆ ಇಳಿಸುವುದಕ್ಕೆ ಸಿದ್ಧತೆ ನಡೀತಿದೆ. ಇವತ್ತು ಇಲ್ಲಿ ನೆಕ್ಸ್ಟ್ ಮೀಟಿಂಗ್ ಇಸ್ ಡಿಸ್ಕಷನ್ ಆನ್ ಕ್ಯಾಂಡಿಡೇಟ್ಸ್. ಆ ಪ್ರಾಸೆಸ್ ಎಲ್ಲ ಕಡೆ ಶುರು ಆಗಿದೆ. ಇಲ್ಲ ದೇರ್ ವಿಲ್ ಬಿ ಅನ್ ಅಲಯನ್ಸ್, ದೇರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಇವಾಗ ಯಾರಿಗೆ ಎಷ್ಟು ಸೀಟ್ ಸಿಗುತ್ತೆ, ಯಾರ್ದು ಎಲ್ಲಿ ಸ್ಟ್ರೆಂತ್ ಇದೆ, ಯಾರಿಗೆ ಇನ್ನೆಲ್ಲಿ ಅವಕಾಶ ಮಾಡಿಕೊಡ್ಬೇಕು, ಅದರ ಬಗ್ಗೆ ಚರ್ಚೆ ನಡೀತಾರೆ. ಇಲ್ಲ ಲೀಡರ್ಶಿಪ್ ಲೆವೆಲ್ನಲ್ಲಿ ಇದು ಅದ್ರ ಬಗ್ಗೆ ಏನೂ ಇದಿಲ್ಲ, ತೊಂದರೆ ಇಲ್ಲ. ಬೇಸಿಕ್ಲಿ ವಿ ಆರ್ ಟುಗೆದರ್. ಹೋಗಿ ಯಾರು ಎಲ್ಲಿ ಫೈಟ್ ಮಾಡ್ತಾರೆ, ಯಾರಿಗೆ ಯಾವ ಸೀಟ್ ಹೋಗುತ್ತೆ, ಅದ್ರ ಬಗ್ಗೆ ಚರ್ಚೆ ನಡೀತಾರೆ. ಈಗಾಗಲೇ ಲೋಕ ಚುನಾವಣೆ ರೇಸ್ನಲ್ಲಿ ಸಂತೋಷ್ ಲಾಡ್ ಹಾಗೂ ವಿನಯ್ ಕುಲಕರ್ಣಿ ಇಬ್ಬರ ಹೆಸರು ಕೇಳಿ ಬಂದಿತ್ತು. ಈ ಸಂಬಂಧ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಲೋಕಸಭಾ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರ ಸಭೆ ನಡೆಸಲಾಯಿತು. ಈ ಸಭೆಯಲ್ಲಿ ಲಿಂಗಾಯತ್ ಬ್ರ್ಯಾಂಡ್ ಹೊಂದಿರೋ ವಿನಯ್ಗೆ ಟಿಕೆಟ್ ನೀಡುವಂತೆ ಹಲವರು ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿರಲಿದೆ. ಹೈಕಮಾಂಡ್ ವಿನಯ್ ಕುಲಕರ್ಣಿಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಮತ್ತೆ ಚುನಾವಣಾ ಅಖಾಡದಲ್ಲಿ ಇಬ್ಬರ ಮುಖಾಮುಖಿಯಾಗಲಿದೆ. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಯಲ್ಲಪ್ಪ ಸೋಲಾರ್ಗೊಪ್ಪ, TV5 ಹುಬ್ಬಳ್ಳಿ.